ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬ ನಮಗೆ ನಾಳೆನೇ ಇರುವಂಥದ್ದು ಶುಕ್ರವಾರ. ಹಾಗಾಗಿ ಇಂದಿನ ದಿವಸವೇ ನೀವು ಯಾವ ರೀತಿ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಳ್ಳಬೇಕು, ಅದರ ಜೊತೆಯಲ್ಲಿ ವೀವರ್ಸ್ ನನಗೆ ತುಂಬಾ ಪ್ರಶ್ನೆಗಳನ್ನು ಕೇಳಿದ್ದೀರಿ. ಅದರ ಎಲ್ಲ ಉತ್ತರಗಳನ್ನು ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೇನೆ. ನೋಡಿ, ಪೂರ್ವ ಸಿದ್ಧತೆ ಅಂದರೆ ಹೇಗಿರಬೇಕು ಅಂತಂದರೆ, ನೀವು ಸೀರೆ ಸಂಪೂರ್ಣವಾಗಿ ಎಲ್ಲ ಉಡ್ಸೋದಕ್ಕೆಲ್ಲ ಬರೋದಿಲ್ಲ. ತಕ್ಕಮಟ್ಟಿಗೆ ಅಂದರೆ ಕೆಳಗಿನ ಕಳಸದಲ್ಲಿ ನೀವು ಅಕ್ಕಿಯನ್ನು ಹಾಕಿರ್ತೀರಲ್ಲ, ಆ ಕಳಸಕ್ಕೆ ನೀವು ಸೀರೆಯನ್ನು ಉಟ್ಟಿಸಿ ಸಿದ್ಧತೆ ಮಾಡಿ ಇಟ್ಕೋಬೋದು. ಆದರೆ ಪೀಠದ ಮೇಲೆ ಇಡೋದಕ್ಕೆ ಬರೋದಿಲ್ಲ. ಈಗ ಹೇಗಿದ್ರೂ ನೀವು ಕಲ್ತಿರೋದು ಹೇಗೆ ಅಂತಂದರೆ, ಕೆಳಗಿನ ಕಳಸನೇ ಬೇರೆ, ಮೇಲಿನ ಕಳಸಕ್ಕೇನೆ ಈಗ ಅಂದರೆ ಬ್ಲೌಸ್ ಪೀಸು ಕೈ ಏನೆಲ್ಲ ಜೋಡಣೆ ಮಾಡುವಂಥದ್ದಾಗಿರ್ಬೋದು, ಕೆಳಗಿನ ಒಂದು ಪಾರ್ಟಿನಲ್ಲಿ ಕಾಲುಗಳನ್ನು ಇಡುವಂಥದ್ದಾಗಿ ಈಗ ನೀವು ಕಲ್ತ್ಕೊಂಡಿರ್ತೀರಲ್ವ. ಹಾಗಾಗಿ ನಿಮಗೇನು ಇದು ಗೊಂದಲ ಆಗೋದಿಲ್ಲ. ಹಾಗಾಗಿ ನೀವು ಪೀಠದ ಮೇಲೆ ಇಡೋದಕ್ಕೆ ಹೋಗಬೇಡಿ, ಬೇರೆನೇ ರೆಡಿ ಮಾಡಿ ಇಟ್ಕೊಂಡಿರ್ರಿ. ಆಮೇಲೆ ಕೆಲವೊಬ್ಬರು ಕೇಳ್ತಾ ಇದ್ರು, ನೀರನ್ನು ನಾವು ಹಿಂದಿನ ದಿವಸ ತೆಗೆದುಕೊಂಡ್ಬಂದು ಇಟ್ಕೋಬೋದು ಅಂತೇಳಿ. ಖಂಡಿತ ನೀರನ್ನು ತೆಗೆದುಕೊಂಡ್ಬಂದು ಇಟ್ಕೊಳ್ಳೋದು ಬರೋದಿಲ್ಲ. ನೀವು ಪೂಜೆ ದಿವಸವೇ ನೀವು ತಗೊಂಡು ಬರಬೇಕಾಗುತ್ತದೆ. ನೋಡಿ, ಪೂರ್ವ ಸಿದ್ಧತೆ ಅಂದರೆ ನೀವು ಯಾವ ರೀತಿ ನೀವು ನಿಮ್ಮ ಒಂದು ಜವಾಬ್ದಾರಿಗಳನ್ನು ಕಡಿಮೆ ಮಾಡ್ಕೋಬೋದು ಹಬ್ಬದ ದಿವಸ ಅಂತಂದರೆ, ಕಳಸದಲ್ಲಿ ಹಾಕುವಂಥ ವಸ್ತುಗಳನ್ನೆಲ್ಲ ನೀವು ಒಂದು ಕಡೆ ನೀವು ಜೋಡಣೆ ಮಾಡಿ ಇಟ್ಕೊಳ್ಳಿ. ಆಮೇಲೆ ಬಳೆಗಳು, ದೇವರಿಗೆ ಹಾಕುವಂಥ ಬಳೆಗಳನ್ನು ಒಂದು ಕಡೆ ಜೋಡಣೆ ಮಾಡಿ ಇಟ್ಕೊಳ್ಳಿ. ಆಮೇಲೆ ತಾಂಬೂಲ ಇಡೋದಕ್ಕೆ ದೇವರ ಪಕ್ಕದಲ್ಲಿ ನಾವು ತಾಂಬೂಲ ಇಡ್ತೇವೆ, ಎಲೆ ಅಡಿಕೆ ಅಷ್ಟನ್ನು, ಅದನ್ನು ಕೂಡ ಒಂದು ಜೋಡಣೆ ಮಾಡಿ ಇಟ್ಕೊಳ್ಳಿ. ಆಮೇಲೆ ಅಖಂಡ ದೀಪರಾದರೆ ನೀವು ಕಾಮಾಕ್ಷಿ ದೀಪನಾದರೂ ಹಚ್ಬೋದು, ಮಣ್ಣಿನ ದೀಪನಾದರೂ ಹಚ್ಬೋದು. ಆಮೇಲೆ ಕಳಸದ ಒಳಗೆ ಹಾಕುವಂಥ ವಸ್ತುಗಳು, ಆಮೇಲೆ ಲಕ್ಷ್ಮೀ ಅಮ್ಮನವರಿಗೆ ಪ್ರಿಯವಾದ ವಸ್ತುಗಳನ್ನು ಕೂಡ ಒಂದು ಕಡೆ ಜೋಡಣೆ ಮಾಡಿಟ್ಕೊಳ್ಳಿ. ಅರಿಶಿಣ, ಕುಂಕುಮ, ಅಕ್ಷತೆ, ಆಮೇಲೆ ತುಪ್ಪದ ದೀಪಗಳು, ಇವೆಲ್ಲವನ್ನೂ ಜೋಡಣೆ ಮಾಡಿಟ್ಕೊಳ್ಳಿ. ಜೊತೆಲಿ ಗೆಜ್ಜೆಯ ವಸ್ತ್ರ 16 ಎಳೆ ಹಾಕಬೇಕು. ನೀವು ಎಷ್ಟು ಹಾಕ್ತಿರೋ ಅಷ್ಟರ ಮಟ್ಟಿಗೆ ಗೆಜ್ಜೆ ವಸ್ತ್ರ. ಆಮೇಲೆ ತಟ್ಟೆಯಲ್ಲಿ ನಾವು ಅಕ್ಕಿಯನ್ನು ಹಾಕ್ತೇವಲ್ಲ ಕೆಳಗಿನ ಒಂದು ಬಾಳೆ ಎಲೆ ಮೇಲೆ, ಅದನ್ನೂ ಕೂಡ ನೀವು ಸಿದ್ಧತೆ ಮಾಡಿ ಇಟ್ಕೊಳ್ಳಿ. ಆಮೇಲೆ ಕಳಸವನ್ನು ಚೆನ್ನಾಗಿ ಶುದ್ಧಿ ಮಾಡಿ ತೆಗೆದಿಟ್ಕೊಳ್ಳಿ. ಅಂದರೆ ಕಳಸದೊಳಗೆ ನಾವು ನೀರನ್ನು ಹಾಕಿ ಆಮೇಲೆ ವಸ್ತುಗಳನ್ನು ಹಾಕೋದಲ್ವ, ಹಾಗಾಗಿ ಆ ಕಳಸವನ್ನು ಕೂಡ ನೀವು ಶುದ್ಧಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಇನ್ನೇನಪ್ಪ ಅಂತಂದರೆ, ಮಾವಿನ ಎಲೆಗಳು, ಆಮೇಲೆ ಒಂದು ಹೂವುಗಳು, ಏನೆಲ್ಲ ನೀವು ಹೂವೆಲ್ಲ ತರಬೇಕು ಅಂದ್ಕೊಂಡಿದ್ದೀರೋ, ಈಗ ನಾವು ಏನಪ್ಪ ಅಂತಂದರೆ ಕಮಲದ ಹೂ ತರ್ತೀವಿ, ಅದೆಲ್ಲವನ್ನು ಕೂಡ ನೀವು ಇಂದಿನ ದಿವಸವೇ ಸಿದ್ಧತೆ ಮಾಡಿ ಇಟ್ಕೋಬೋದು. ದೀಪನೆಲ್ಲ ತೊಳೆದ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳುವಂಥದ್ದು. ಆಮೇಲೆ ವಾಯುಭಾಗಿಣ ಅಂತ ಇಡ್ತೇವೆ, ಅದನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಯಾವುದು ಹಾಳಾಗದೇ ಇರುವಂಥ ವಸ್ತುಗಳು ಅಂದರೆ ಹಣ್ಣು, ವೀಳ್ಯದೆಲೆ, ಅದನ್ನು ಜೋಡಣೆ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿರಿ. ಆದರೆ ಹೊರಗೆ ಇಡಕ್ಕೆ ಹೋಗಬೇಡಿ. ವೀಳ್ಯದೆಲೆ ಬಾಡೋಗಲ್ಲ, ಆದರೂ ಕೂಡ ನಮ್ಮ ಒಂದು, ಯಾಕಂದರೆ ಬೆಳಗ್ಗೆಯಿಂದ ರಾತ್ರಿ ತನಕ ಇಡ್ತೀವಲ್ಲ, ಹಾಗಾಗಿ ಅಷ್ಟೇ. ಆಮೇಲೆ ನೀವು ಎಷ್ಟು ದೀಪಗಳು ಹಚ್ತೀರೋ ಅಷ್ಟೂ ದೀಪಕ್ಕೂ ಕೂಡ ಬತ್ತಿಯನ್ನು ಹಾಕಿಟ್ಬಿಡಿ. ನಿಮಗೆ ರಿಸ್ಕೇ ಇರೋದಿಲ್ಲ. ಬೆಳಗ್ಗೆ ಎಣ್ಣೆ ಹಾಕಿ ನೀವು ದೀಪ ಹಚ್ಬಿಡ್ಬೋದು. ಆ ರೀತಿಯಾಗಿ ನೀವು ಬತ್ತಿಗೆಲ್ಲನೂ, ದೀಪಕ್ಕೆಲ್ಲ ಬತ್ತಿಗಳನ್ನು ಹಾಕಿ ನೀವು ಸಿದ್ಧತೆ ಮಾಡಿ ಇಟ್ಕೋಬೋದು. ಆಮೇಲೆ ದೇವ್ರಿಗೆ ನೀವು ಏನೆಲ್ಲ ಅಲಂಕಾರ ಮಾಡಬೇಕು ಇಟ್ಟಿರ್ತೀರೋ ಅದನ್ನೆಲ್ಲವನ್ನು ಒಂದು ಕಡೆ ಜೋಡಣೆ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ನಾವು ಹಾಕಿಕೊಂಡಿರುವಂಥ ಒಡವೆಗಳನ್ನು ನಾವು ದೇವರಿಗೆ ಹಾಕುವಂಥ ಸಂದರ್ಭದಲ್ಲಿ ನೀವು ಮೊದಲು ಏನು ಮಾಡಬೇಕಂದ್ರೆ, ಆ ಒಡವೆಗಳಿಗೆಲ್ಲ ಸ್ವಲ್ಪ ಮಟ್ಟಿಗೆ ಹಸುವಿನ ಗಂಜಲ ಮತ್ತು ಅರಿಶಿಣದ ಪುಡಿಯನ್ನು ಹಾಕಿ ಚೆನ್ನಾಗಿ ಶುದ್ಧಿ ಮಾಡಿ ಒರೆಸಿ ತೆಗೆದಿಟ್ಕೊಂಡ್ಬಿಡಿ. ಆಮೇಲೆ ನೀವು ದೇವರ ಒಂದು ಅಲಂಕಾರ ಮಾಡ್ತೀರಲ್ಲ ಹಬ್ಬದ ದಿವಸ, ಆವಾಗ ಹಾಕ್ಬೋದು. ಅದು ಕೂಡ ನಿಮಗೆ ತುಂಬ ಸುಲಭವಾದ ಕೆಲಸ. ಆಮೇಲೆ ಕಾಯಿ ಸಿದ್ಧತೆ ಮಾಡಿ ಇಟ್ಕೊಳ್ಳಿ. ಕಾಯಿನೂ ಕೂಡ ನೀವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತದೆ ಕಳಸಕ್ಕೆ. ಆಮೇಲೆ ಕೆಂಪು ನೀರಿನ ಆರತಿ, ಆಮೇಲೆ ಕಳಸ ದೀಪ ಕಳಸ ಬೆಳಗೋದಕ್ಕೆ ಅದು ಕೂಡ ನೀವು ಸಿದ್ಧತೆ ಮಾಡಿ ಇಟ್ಕೋಬೋದು ಹಿಂದಿನ ದಿವಸವೇ. ಹೂವು ಬೇಕಾದ್ರೆ ತೆಗೆದಿಟ್ಕೊಳ್ಳಿ. ಆವತ್ತಿನ ದಿವಸ ಹಬ್ಬದ ದಿವಸ ನೀವು ಹೂವನ್ನು ಹಾಕ್ಬೋದು. ಅಂದರೆ ಕಳಸದೊಳಗೆ ಹಾಕುವಂಥ ಹೂವೆಲ್ಲ ನಾವು ತೆಗೆದಿಟ್ಕೋಬೋದು. ಆಮೇಲೆ ಧೂಪ ಏನು ಹಚ್ತಿರೋ ಧೂಪವನ್ನೆಲ್ಲ ತೆಗೆದಿಟ್ಕೊಳ್ಳಿ. ದೇವ್ರ ಮನೇಲೇ ಇರುತ್ತೆ, ಆದರೆ ನಮ್ಮ ಒಂದು ಏನಪ್ಪ ಅಂದರೆ ಆ ಒಂದು ಗಡಿಬಿಡಿಯಲ್ಲಿ ಹುಡುಕ್ತಾ ಇರ್ತೀವಿ. ಹಾಗಾಗಿ ಅವೆಲ್ಲನೂ ಒಂದೇ ಕಡೆ ನೀವು ಜೋಡಣೆ ಮಾಡಿ ಇಟ್ಕೊಂಡ್ಬಿಟ್ರೆ, ನೀವು ಇದು ಶುಕ್ರವಾರ ಬೆಳಗ್ಗೆ ನಿಮಗೆ ಕಳಸ ಇಟ್ಬಿಟ್ಟು ಯಥಾ ಪ್ರಕಾರ ನೀವೇನೆಲ್ಲ ಜೋಡಣೆ ಮಾಡಿ ಇಟ್ಕೊಂಡಿರ್ತೀರೋ ಅದನ್ನೆಲ್ಲ ಹೋಗಿ ಆ ಪೀಠದ ಮೇಲೆ ಎಲ್ಲ ನೀಟಾಗಿ ಜೋಡಿಸಿಟ್ಕೊಂಡ್ಬಿಡ್ಬೋದು. ನೀವು ಎಷ್ಟು ಸ್ಟೆಪ್ಸು ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತೀರ ಅಲಂಕಾರಿಕವಾಗಿ ಏನೇನೆಲ್ಲ ಮಾಡಬೇಕು ಅಂತೇಳಿ. ಕೆಲವೊಬ್ಬರು ಹಣ್ಣನ್ನೇ 2 ತಟ್ಟೆ ಇಡ್ತಾರೆ, ಸ್ವೀಟು, ಚಕ್ಲಿ, ರವೆ ಉಂಡೆ, ಆಮೇಲೆ ಕಜ್ಜಾಯ ಎಲ್ಲವನ್ನು ಕೂಡ ಇಡ್ತಾರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ನೀವು ಅದನ್ನೆಲ್ಲ ಬೇಕಾದ್ರೆ ಒಂದೊಂದು ಪ್ಲೇಟಲ್ಲಿ ಸಿದ್ಧತೆ ಮಾಡಿ ಇಡ್ಬೋದು, ಅಥವಾ ನೀವು ಒಂದೇ ಪ್ಲೇಟ್ನಲ್ಲೂ ಕೂಡ ಇಡ್ಬೋದು. ಕೆಲವೊಬ್ಬರು 5 ಪ್ಲೇಟು, 9 ಪ್ಲೇಟು, 11 ಪ್ಲೇಟು ಈ ಥರ ಎಲ್ಲ ಜೋಡಿಸ್ತಾರೆ. ನಿಮಗೆ ಅಷ್ಟು ನಿಮಗೆ ಸಮಯಾವಕಾಶ ಇಲ್ಲ, ಜೊತೆಲಿ ಸ್ಥಳಾವಕಾಶನೂ ಕಡಿಮೆ ಇದೆ ಅಂತಂದರೆ ಒಂದೇ ಪ್ಲೇಟ್ನಲ್ಲಿ ಎಲ್ಲ ಸಿಹಿಯನ್ನು ಅಂದರೆ ಏನೇನೆಲ್ಲ ಹಾಕ್ಬೇಕು ಹಾಕಿಡಿ. ಆದರೆ ನೀವು ಅವತ್ತು ಏನೇ ಮಾಡಿದ್ರು ಕೂಡ ಅವೆಲ್ಲ ಹಿಂದಿನ ದಿವಸ ನಾವು ಸಿದ್ಧತೆ ಮಾಡ್ಕೊಳ್ತೀವಿ. ಆದರೂ ಇದಕ್ಕೆಲ್ಲಕ್ಕಿಂತ ಬಹುಮುಖ್ಯವಾಗಿ ತೊಗರಿಬೇಳೆಯಿಂದ ಮಾಡಿರುವಂಥ ಹೋಳಿಗೆ, ಅದೇ ನಮಗೆ ಒಂದು ಲಕ್ಷ್ಮೀ ಅಮ್ಮನವರಿಗೆ ಶ್ರೇಷ್ಠವಾದದ್ದು. ಆಮೇಲೆ ಕೇಸರಿ ಬಾತು, ಇದನ್ನೆಲ್ಲ ನೀವು ಅವತ್ತಿನ ದಿವಸ ಮಾಡ್ಕೋಬೇಕು. ಎಲ್ಲ ಪ್ರಸಾದನೆಲ್ಲ ಅವತ್ತೇ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ಹಾಗಾಗಿ ನಾವೇನು ಮಾಡಬೇಕಂದ್ರೆ, ಗಡಿಬಿಡಿಯಲ್ಲಿ ಎಷ್ಟೋ ವಸ್ತುಗಳನ್ನ ಮರೆತು ಬಿಡ್ತೀವಿ. ಆಮೇಲೆ ಕಂಕಣ, ವ್ರತದ ದಾರವನ್ನು ಕೂಡ ಗಂಟು ಹಾಕಕ್ಕೆ ಹೋಗಬೇಡಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ. ಅರಿಶಿನ ಹಚ್ಬಿಟ್ಟು ಬೆಳಿಗ್ಗೆ ನೀವು ಗಂಟನ್ನು ಹಾಕಿ ವ್ರತದ ದಾರವನ್ನು ಕಟ್ಕೊಂಡು ಪೂಜೆ ಮಾಡ್ಕೊಳ್ಳಿ. ಇನ್ನು
ಇದು ಕಂಕಣ ಬೇಕಾದ್ರೆ ಹಿಂದಿನ ದಿವಸ ಸಿದ್ಧತೆ ಮಾಡಿ ಇಟ್ಕೊಳ್ಳಿ, ತೊಂದರೆ ಇಲ್ಲ. ವಿಳೆದೆಲ್ಲ ಸುತ್ತಬಿಟ್ಟು ಒಂದು ಹೂವು ಇಟ್ಟು ಮಾಡ್ತೀವಲ್ಲ, ಅದನ್ನು 2 ಕಂಕಣ ಸಿದ್ಧತೆ ಮಾಡ್ಕೋಬೇಕು. ಕಳಸಕ್ಕೆ ಕಟ್ಟುವಂಥ ಕಂಕಣ 9 ಎಳೆ ಇರಬೇಕು, ಹಾಗೆ ದೀಪ ಕಳಸಕ್ಕೆ 5 ಎಳೆ ಇರಬೇಕು. ಅದು ಗಮನದಲ್ಲಿ ಇಟ್ಕೊಂಡು ಅದನ್ನು ಹಿಂದಿನ ದಿವಸ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಆ ಕಳಸಕ್ಕೆ ಬೆಳಗ್ಗೆ ನೀವು ಯಾವಾಗೆಲ್ಲ ನೀವು, ನಾನು ಈಗಾಗಲೇ ಶುಭ ಮುಹೂರ್ತಗಳು ತಿಳಿಸಿದ್ದೇನೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾ ಅಥವಾ ಅದರ ನಂತರದಲ್ಲಿ ಸಮಯದಲ್ಲಿ ಮಾಡಬೇಕಾ, ಸಿಂಹ ಲಗ್ನದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಆ ಒಂದು ಸಮಯದಲ್ಲಿ ನೀವು ತಕ್ಷಣವೇ ಕಳಸಕ್ಕೆ ನೀವು ಕಂಕಣವನ್ನು ಕಟ್ಟಿ, ನೀವು ಅದಕ್ಕೆ ನೀರನ್ನು, ಪರಿಶುದ್ಧವಾದ ನೀರನ್ನು, ಅಂದರೆ ಹೊರಗಿಂದ ನೀವು ಗಂಗೆಯನ್ನು ಏನು ತೆಗೆದುಕೊಂಡು ಬಂದಿರ್ತೀರಿ ಆ ನೀರನ್ನು ಅದರಲ್ಲೇ ಹಾಕಿ, ಆಮೇಲೆ ಕಳಸದೊಳಗೆ ಹಾಕುವಂಥ ವಸ್ತುಗಳನ್ನೆಲ್ಲ ಹಾಕಿಬಿಟ್ಟು ನೀವು ಕಳಸ ಪ್ರತಿಷ್ಠಾಪನೆ ಮಾಡಬಹುದು. ಈಗ ನೋಡಿ, ವ್ಯೂವರ್ಸ್ ಕೇಳೋವಂಥ ಪ್ರಶ್ನೆಗಳಿಗೆ ನಾನೀಗ ಉತ್ತರ ಕೊಡ್ತಾ ಹೋಗ್ತೇನೆ. ಏನಪ್ಪ ಅಂತಂದರೆ, ತುಂಬ ಜನ ಕೇಳ್ತಾ ಇದ್ದೀರಿ, ಇದು ಈಗ ನಾವು ಕೆಳಗಿನ ಕಳಸದಲ್ಲಿ ಅಕ್ಕಿ ಹಾಕಿರ್ತೀವಲ್ಲ, ಮೇಲಿನ ಕಳಸದಲ್ಲಿ ನೀರನ್ನು ಹಾಕಿರ್ತೀವಿ. ಈಗ ದಿನನಿತ್ಯ ಕಳಸವನ್ನು ಇಡ್ತೇವೆ ಅಲ್ಲ, 3 ಕಳಸ ಆಗಲ್ವಾ ಅಂತ ಕೆಲವೊಬ್ರು ಕೇಳ್ತಾ ಇದ್ದೀರಿ. ಖಂಡಿತ ಕೆಳಗಿನ ಕಳಸ ಲೆಕ್ಕ ಬರೋದೇ ಇಲ್ಲ, ಯಾಕಂದ್ರೆ ಅದರಲ್ಲಿ ಏನು ಇಟ್ಟೇ ಇರೋದಿಲ್ಲ, ನೀರನ್ನು ಅಷ್ಟೇ ಹಾಕಿ, ಇದು ಅಕ್ಕಿಯನ್ನು ಅಷ್ಟೇ ಹಾಕಿರ್ತೇವೆ. ಸೊ ಅದು ನಮಗೆ ಕೌಂಟ್ ಆಗೋದೇ ಇಲ್ಲ. ಹಾಗಾಗಿ ನಿಮಗೆ ಅದ್ರ ಬಗ್ಗೆ ಏನು ಗೊಂದಲ ಬೇಡ. ಆದಷ್ಟು ನಮಗೆ ಏನಪ್ಪ ಅಂದರೆ, ನೀವು ಸ್ಟೀಲು, ಸಿಲ್ವರ್ ಬಳಕೆ ಮಾಡ್ದೇನೆ ಒಂದು ತಾಮ್ರ, ಹಿತ್ತಾಳೆ ಬಳಕೆ ಮಾಡಿದೆ, ಬೆಳ್ಳಿ ಈ ಥರ ಮಾಡಿದ್ರೆ ತುಂಬ ಒಳ್ಳೆಯದು. ನೋಡಿ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಬದಲಾವಣೆ ಮಾಡ್ಕೋಬೋದು, ತೊಂದರೆ ಇಲ್ಲ. ಆಮೇಲೆ ಕಬ್ಬಿಣದ ಸ್ಟ್ಯಾಂಡ್ ತೆಗೆದುಕೊಂಡಿದ್ದೀವಿ, ಅದನ್ನು ಇಡ್ಬೋದಾ ಅಂತ ಕೇಳ್ತಾ ಇದ್ದೀರಿ. ನೀವು ಅಲಂಕಾರ ಮಾಡೋದಕ್ಕಂತ ತೆಗೆದುಕೊಂಡಿರ್ತೀವಿ, ಹಾಗಾಗಿ ನಿಮಗೆ ಅದು ಯಾಕೆ ಗೊಂದಲ, ಮನಸ್ಸಿನಲ್ಲಿ ನೀವು ಏನೋ ಒಂಥರ ಬೇಜಾರು ಮಾಡಿಕೊಂಡು ಏನಾಗುತ್ತೇನೋ ಅಂತ ಹೇಳಿ ಎದ್ರಿಕೊಂಡು ನೀವು ಮಾಡೋದಕ್ಕೆ ಹೋಗಬೇಡಿ. ಆ ಕಳಸದ ಏನು ಕಳಸದೊಳಗೆ ಕಳಸ ಇಡಬೇಕು ಅಂದ್ಕೊಂಡಿರ್ತೀವೋ, ಅಂದರೆ ಆ ಸ್ಟ್ಯಾಂಡ್ನೊಳಗೆ, ಅದರೊಳಗೆ ನೀವು ಮೊದಲು ಏನು ಮಾಡಿ ಅಂದರೆ, ಒಂದು ತಟ್ಟೆ ಇಡಿ, ಬೆಳ್ಳಿನೋ ತಾಮ್ರನೋ ಹಿತ್ತಾಳೆ ಒಂದು ತಟ್ಟೆ ಇಟ್ಬಿಟ್ಟು ಅದರಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ನೀವು ಕಳಸವನ್ನು ಇಡಿ. ನಿಮಗೆ ಅದರಲ್ಲೂ ಯಾವುದೇ ರೀತಿಯ ಗೊಂದಲ ಇರೋದಿಲ್ಲ, ಹಂಗೆ ಬದಲಾವಣೆ ಮಾಡ್ಕೋಬೋದು. ಆಮೇಲೆ ಸೀರೆ ಉಡಿಸಿ ನೀವೆಲ್ಲ ಅಲಂಕಾರ ಮಾಡ್ತೀರಂದರೆ ಬಾಳೆ ಎಲೆ ಮೇಲೆ ಅಕ್ಕಿ ಹಾಕಿ ಅದ್ರ ಮೇಲೆ ನಾವು ಕಳಸ ಇಟ್ಟು ಪೂಜೆ ಮಾಡುವಂಥದ್ದು. ಈಗಾಗಲೇ ನಿಮಗೆ ಸಂಪೂರ್ಣ ಪೂಜಾ ವಿಧಾನವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ. ನೋಡಿ, ನಮಗೆ ಬಹುಮುಖ್ಯವಾಗಿ ನಮ್ಮಲ್ಲಿ ಗೊಂದಲ ಇರೋದೇನು ಅಂತಂದರೆ, ತುಂಬ ಜನ ಈಗ 21ನೇ ತಾರೀಕೆ ಆಚರಣೆ ಮಾಡಬೇಕು ಅಂತೇಳಿ ಸಿದ್ಧತೆ ಮಾಡ್ಕೊಳ್ತಾ ಇರ್ತೀರಿ. ಆದರೆ ಸ್ವಲ್ಪ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೆ ನಾನು ಹೇಳೋದೇನೆಂದರೆ 28ನೇ ತಾರೀಕು ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರೇ ಇದ್ದರೂ ಕೂಡ ಅವರು ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ಬೋದು. ನೀವೇ ಮಾಡಬೇಕು ಅಂತಲ್ಲ, ಅವರು ಸಹ ಮಾಡ್ಬೋದು. ಹಾಗೆಯೇ ಕೆಲವೊಬ್ರು ಏನು ಕೇಳ್ತಾ ಇದ್ದೀರಿ ಅಂತಂದರೆ, ನಮಗೆ ಇವತ್ತಿಗೆ ಅಂದರೆ 21ನೇ ತಾರೀಕು ಶುಕ್ರವಾರಕ್ಕೆ 5 ದಿವಸ ಆಗುತ್ತೆ ಮೇಡಮ್, ನಾವು ಏನು ಮಾಡಬೇಕಾ ಬೇಡವಾ ಅಂತೇಳಿ. ಖಂಡಿತ ನಮಗೆ ಅದು ಮಾಡೋಕ್ಕೆ ಬರೋದೇ ಇಲ್ಲ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ನಾನು ತುಂಬ ವೈಯಕ್ತಿಕವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಈಗ ನಮ್ಗೆ 5ನೇ ದಿವಸ ಆದರೂ ಕೂಡ ಈಗ ನಾವು ಬಾತ್ರೂಮ್ಗೆ ಹೋಗ್ತಾ ಇರ್ತೇವೆ, ಆವಾಗ ಬ್ಲೀಡಿಂಗ್ ಆಗೇ ಆಗುತ್ತಲ್ವ, ನಮ್ಗೆ ಅದೇನು ಗೊತ್ತಾಗುತ್ತಾ, ಅದು ನಾವು ಅದನ್ನು ಸೂಕ್ಷ್ಮವಾಗಿ ತಿಳ್ಕೊಬೇಕಲ್ವ. ಹಂಗಾಗಿ ಪೂಜೆ ವಿಚಾರದಲ್ಲಿ ನಾವು ಎಷ್ಟೊಂದು ಮಡಿಯಿಂದ ನಾವು ಪೂಜೆ ಮಾಡ್ತೀವೋ ಅಷ್ಟು ಒಳ್ಳೆಯದು. ಅದರ ಇನ್ನೊಂದೇನಪ್ಪ ಅಂದರೆ, ಇವೆಲ್ಲವೂ ಕೂಡ ನಂಬಿಕೆ ಮೇಲೆ ಇರುತ್ತೆ. ಮಾಡಲೇಬೇಕು ಅನ್ನೋದಕ್ಕಿಂತ ನಮ್ಮ ನಂಬಿಕೆ ಮೇಲೆ ಬಿಟ್ಟಿರುವಂಥದ್ದು. ಹಾಗಾಗಿ ನಿಮಗೆ ಅದು ಯಾವುದೇ ರೀತಿಯ ಗೊಂದಲ ಬೇಡ. ನಿಮಗೆ ಮಾಡಬೇಕು, ಇವತ್ತು 5ನೇ ದಿವಸ ನಾನು ಮಾಡ್ತೀನಪ್ಪ, ನಾನು ಎಲ್ಲ ಸಿದ್ಧತೆ ಮಾಡ್ಕೊಂಬಿಟ್ಟಿದ್ದೀನಿ ಅಂತ ನಿಮ್ಗೇನಾರು ಅನಿಸಿದರೆ ಮಾಡಿ, ತೊಂದರೆ ಇಲ್ಲ. ಯಾಕಂದರೆ 2 ಸಲ ತಲೆ ಸ್ನಾನ ಮಾಡಿಕೊಂಡು ಮಾಡಿ ಅಷ್ಟೇ, ಅದಕ್ಕಿಂತ ಇನ್ನೇನು ಅದಕ್ಕೆ ನನಗೆ ಉತ್ತರ ಕೊಡೋಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ನೀವು ಮಾಡ್ಕೋಬೋದು. ಮತ್ತು ಕೆಲವೊಬ್ಬರು ಕೇಳ್ತಾ ಇದ್ದೀರಿ, ಈಗಾಗಲೇ ಗರ್ಭಿಣಿಯರು, ಬಾಣಂತಿಯರು, ವಯಸ್ಸಾದಂಥವರಲ್ಲಿ ಯಾವ ರೀತಿ ಸೂತಕ ಇರುವಂಥವ್ರು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಟ್ಬಿಟ್ಟಿದ್ದೇನೆ. ಹಾಗಾಗಿ ಅದರಲ್ಲೂ ಕೂಡ ನಿಮಗೆ ಯಾವುದೇ ವಿಚಾರಗಳು ಇಲ್ಲ ಅಂದ್ಕೊಂಡಿದ್ದೇನೆ. ಇನ್ನು ಪ್ರಸಾದ ಅಂತ ಬಂದಾಗ, ನೀವು ಹಿಂದಿನ ದಿವಸ ಏನೇ ಮಾಡಿದ್ರೂ ಕೂಡ ಅದು ಹಿಂದಿಂದೇ ಲೆಕ್ಕ ಬರುತ್ತೆ. ಹಬ್ಬದ ದಿವಸ ಮಾಡಿದ್ರೆ ಅದೇ ನಮಗೆ ಪ್ರಸಾದ ಅನಿಸ್ಕೊಳ್ಳುತ್ತೆ. ಹಾಗಾಗಿ ನಿಮ್ಮ ಆಯ್ಕೆ ಬಿಟ್ಟಿದ್ದು. ಮತ್ತು ಕೆಲವೊಬ್ರು ಕೇಳ್ತಾ ಇದ್ದೀರಿ, ವರಮಹಾಲಕ್ಷ್ಮಿ ಪೂಜೆ ನಮಗೆ ಈ ವರ್ಷ ಮಾಡೋದಕ್ಕೆ ಆಗದೆ ಹೋದಾಗ ಮುಂದಿನ ವರ್ಷ ಮಾಡ್ಬೋದಾ ಅಂತೇಳಿ. ನಾನು ನಿಮಗೆ ಹೇಳೋದೇನಪ್ಪ ಅಂತಂದರೆ, ಏನೋ ಕಾರಣಗಳನ್ನ, ಅಂದರೆ ನಿಮಗೆ ಸೂತಕ ಬಂದಿತ್ತು ಅಂದರೆ ಮಾತ್ರ ಬಿಡಿ, ಇಲ್ಲ ಅಂತಂದರೆ ಸುಮ್ಮನೆ ಬಿಡ್ತಾ ಇದ್ದೀವಿ ಅಂದರೆ ಖಂಡಿತ ಬಿಡೋಕ್ಕೆ ಹೋಗಬೇಡಿ. ನೀವೇನು ಕಳಸನೇ ಇಡಬೇಕು. ಹಬ್ಬದಲ್ಲಿ ಏನಪ್ಪ ಅಂದರೆ ಲಕ್ಷ್ಮೀ ಪೂಜೆ ಅಂದರೆ ತುಂಬ ಆಡಂಬರವಾಗಿ ಮಾಡಬೇಕು ಆ ಥರ ಏನಿಲ್ಲ. ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ಒಂದು ಪೂಜೆ, ಒಂದು ಫೋಟೋ ಇಟ್ಟು ನೀವು ಒಂದು ಪೂಜೆ ಮಾಡಿದ್ರೂ ಸಾಕು. ಹಾಗಾಗಿ ಸರಳವಾಗಿ ಅದನ್ನು ಪೂಜೆ ಮಾಡ್ಕೊಳ್ಳಿ. ಬೇಕಾದ್ರೆ ಮುಂದಿನ ವರ್ಷ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಪೂಜೆಯನ್ನು ಮಾಡ್ಕೋಬಹುದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ರೆಡಿಮೇಡ್ ಲಕ್ಷ್ಮಿ ಗೊಂಬೆ ಇಟ್ಟು ಪೂಜೆ ಮಾಡ್ಬೋದಾ ಅಂತ ನೀವು ಕೇಳ್ತಾ ಇದ್ದೀರಿ. ಅದು ನಮ್ಮ ಸಂಸ್ಕೃತಿ ಅಲ್ಲ. ಅದಕ್ಕೆ ನಾವು ಕಳಸ ಅಂತಂದರೆ, ಲಕ್ಷ್ಮೀ ಕಳಸ ಅಂತಂದರೆ ಅದಕ್ಕೆ ಹಾಕುವಂಥ ವಸ್ತುಗಳನ್ನ ಹಾಕಿ ನಾವು ಪೂಜೆ ಮಾಡಿದಾಗಲೇ ನಮಗದು ವರಮಹಾಲಕ್ಷ್ಮಿ ಅಂತ ಅನಿಸ್ಕೊಳ್ಳೋವಂಥದ್ದು. ಹಾಗಾಗಿ ಬೇಕಾದ್ರೆ ನೀವು ರೆಡಿಮೇಡ್ ಲಕ್ಷ್ಮಿ ಗೊಂಬೆಗಳು ಏನಿರುತ್ತೋ ಅದನ್ನು ನೀವು ಅಲಂಕಾರಿಕವಾಗಿ ಸಹ ಉಪಯೋಗಿಸ್ಕೋಬಹುದು. ಇನ್ನು ಮದುವೆ ಆಗದೇ ಇರುವಂಥವರು ಲಕ್ಷ್ಮೀ ಪೂಜೆ ಮಾಡ್ಬೋದಾ ಅಂತ ಕೇಳಿದಿರಿ. ಖಂಡಿತ ಮಾಡ್ಬೋದು. ನಿಮ್ಮ ತಾಯಿಯ ಬಳಿ ಆ ವ್ರತದ ದಾರವನ್ನು ಕಟ್ಟಿಸಿಕೊಂಡು ನೀವು ಯಾವ ರೀತಿ ನೀವೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಬೇಕು ಅಂದ್ಕೊಂಡಿದ್ರೋ ಸೇಮ್ ಟು ಸೇಮ್ ಅದೇ ರೀತಿನೇ ಎಲ್ಲರೂ ಕೂಡ ಆಚರಣೆ ಮಾಡ್ಬೋದು.
ಇನ್ನೊಬ್ರು ಕೇಳಿದ್ದೀರಿ, ನಮಗೆ ಈಗ ಸದ್ಯಕ್ಕೆ ಆಗೋದಿಲ್ಲ, ನಾವು 4ನೇ ತಾರೀಕು ಆಚರಣೆ ಮಾಡ್ಬೋದಾ ಅಂತೇಳಿ. ನೋಡಿ, ಶ್ರಾವಣ ಮಾಸದಲ್ಲಿ ನಮಗೆ ಎಷ್ಟು ವಾರಗಳು ಸಿಗುತ್ತೋ ಅಷ್ಟು ವಾರಗಳಲ್ಲಿ ಒಂದು ವಾರ ಮಾಡಿದ್ರೆ ತಪ್ಪೇನಿಲ್ಲ, ಮಾಡ್ಬೋದು. ಆಮೇಲೆ ಒಬ್ರು ಕೇಳಿದ್ದೀರಿ, ನಾವು ದೇವರಿಗೆ ಬ್ಲೌಸ್ ಪೀಸ್ ಅಷ್ಟೇ ಇಟ್ಟು ಪೂಜೆ ಮಾಡುವಂಥದ್ದು, ಮತ್ತು ಉಡಕ್ಕಿಗೂ ಕೂಡ ನಾವು ಬ್ಲೌಸ್ ಪೀಸ್ ಇಡಬೇಕಾ ಅಂತೇಳಿ. ಖಂಡಿತ ಅದಕ್ಕೂ ಸಹ ಒಂದು ಬ್ಲೌಸ್ ಪೀಸನ್ನು ಇಟ್ಟು ನೀವು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು. ಇನ್ನು ಉಪವಾಸದ ಬಗ್ಗೆ ಕೇಳಿದ್ದೀರಿ. ಖಂಡಿತ ಅವತ್ತಿನ ದಿವಸ ಸಂಪೂರ್ಣವಾಗಿ ನೀವು ಉಪವಾಸ ಇರಲೇಬೇಕಾಗುತ್ತದೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವು ಉಪವಾಸ ಇದ್ದು ಪೂಜೆ ಮಾಡಿ, ರಾತ್ರಿ ನೀವು ಕಳಸ ಬೆಳಗ್ತಿರಲ್ಲ, ನಂತರದಲ್ಲಿ ನೀವು ಊಟವನ್ನು ಮಾಡ್ಬೋದು. ಆದರೆ ಬೆಳಗ್ಗೆ ನಿಮಗೆ ಏನು ಅವಕಾಶ ಇರುತ್ತೆ ಅಂದರೆ, ನೀವು ಒಂದು ವಾಯುಭಾಗಿಣ ಅಂತೇಳಿ ನಿಮಗೆ ಹಿತೈಷಿಗಳಿಗೆ ಅಥವಾ ದೇವರಿಗೆ ಕೊಡ್ತಿರಲ್ಲ ಪೂಜೆ ಎಲ್ಲ ಆದ ಮೇಲೆ, ಆ ಒಂದು ಸಂದರ್ಭದಲ್ಲಿ ನೀವು ಹಾಲು ಹಣ್ಣು ತೆಗೆದುಕೋಬೋದು. ದೇವ್ರಿಗೆ ಪ್ರಸಾದ ಅಂತ ಇಟ್ಟಿರ್ತೀವಲ್ವ, ಈಗ ಪಂಚಾಮೃತ ಅಭಿಷೇಕ ಮಾಡ್ತೀವಿ ಬೆಳಗ್ಗೆ ನಾವು, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇಬ್ಬರಿಗೂ ನಾವು ಪಂಚಾಮೃತ ಅಭಿಷೇಕ ಮಾಡಿ ನಂತರದಲ್ಲಿ ನಾವು ಪೂಜೆ ಪ್ರಾರಂಭ ಮಾಡ್ತೀವಲ್ಲ, ಆ ಥರ ನೀವು ಅಭಿಷೇಕ ಮಾಡಿರೋಂಥ ಪಂಚಾಮೃತವನ್ನು ಕೂಡ ನೀವು ತೆಗೆದುಕೋಬಹುದು. ಹಾಗೆ ಮತ್ತೊಬ್ಬರು ಕೇಳಿದ್ದೀರಿ, ಪೀಠದ ಮೇಲೆ ಪೀಠ ಇಡ್ಬೋದಾ, ಅದು ಒಳ್ಳೇದಲ್ಲ ಆ ಥರ ಇಟ್ಟರೆ ಅಂತ ಒಬ್ಬರು ಪ್ರಶ್ನೆ ಹಾಕಿದ್ದೀರಿ. ಅದು ಏನು ನಿಮ್ಗೆ ಕೌಂಟ್ ಆಗೋದೇ ಇಲ್ಲ. ಪೀಠದ ಮೇಲೆ ಪೀಠ ಇಟ್ಟು ನೀವು ಎಷ್ಟು ಎತ್ತರದಲ್ಲಿ ಇಟ್ಟು ಅಂದರೆ ನೀವು ಯಾವ ರೀತಿ ಅಲಂಕಾರ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದ್ರ ಮೇಲೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಇನ್ನೊಂದು ರೀತಿಯಲ್ಲಿ ನೀವು ಕೇಳ್ತಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಅಂದರೆ ಈಗ ಒಂದು ಪೀಠದ ಮೇಲೆ ನಾವು ಕಳಸ ಇಟ್ಟು ಪೂಜೆ ಮಾಡಿರ್ತೀವಿ, ಹಾಗೆ ಅದರ ಕೆಳಗೆ ನಾವು ಎಷ್ಟು ಪೀಠಗಳನ್ನ ಇಡಬೇಕು, ಅಂದರೆ ಎಷ್ಟು ಸ್ಟೆಪ್ ಬೈ ಸ್ಟೆಪ್ ನಾವು ಜೋಡಣೆ ಮಾಡಬೇಕು ಅಂತ ನೀವು ಕೇಳ್ತಿರ್ಬೋದು ಅಂತ ನನ್ನ ಅನಿಸಿಕೆ. ಅದು ಕೂಡ ಕೌಂಟ್ ಬರೋದಿಲ್ಲ. ನೀವು ಅದ್ರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೋಬೇಡಿ. ನಾನು ಹೇಳಿದ್ನಲ್ಲ, ಕೆಲವರು ಎಷ್ಟೆಷ್ಟೋ ಪ್ಲೇಟ್ಗಳನ್ನ ಸಿದ್ಧತೆ ಮಾಡಿರ್ತಾರೆ, 9, 5, 11 ಒಂದೇ ಮಾಡಿರ್ತಾರೆ. ಹಂಗಾಗಿ ನಿಮ್ಗೆ ಅದೆಲ್ಲ ಲೆಕ್ಕ ಬರೋದಿಲ್ಲ. ನಮಗೆ ಬಹುಮುಖ್ಯವಾಗಿ ಲೆಕ್ಕ ಅಂತ ಬರುವಂಥದ್ದು ಇಷ್ಟೇ. ನಾವು ಕಳಸ ಪ್ರತಿಷ್ಠಾಪನೆ ಮಾಡಿ ಅಮ್ಮನವ್ರಿಗೆ ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಮಂಗಳಾರತಿ ಮಾಡುವಂಥದ್ದು, ಒಂದು ಅಖಂಡ ದೀಪ ಹಚ್ಚುವಂಥದ್ದು, ಅದು ಬಹಳ ಬಹುಮುಖ್ಯವಾದದ್ದು. ಯಾಕಂದರೆ ಲಕ್ಷ್ಮೀ ಪೂಜೆ ಅಲ್ವಾ, ಅದು ದೀಪ ಉರಿತಾನೆ ಇರಬೇಕು. ಹಾಗಾಗಿ ಅಷ್ಟು ಮಾತ್ರ ನಾವು ಗಮನ ಕೊಡಬೇಕು. ಮಿಕ್ಕಿದ್ದೆಲ್ಲ ನಮಗೆ ಹೆಚ್ಚಿನ ಮಟ್ಟದ್ದು, ಅಂದರೆ ನಾವು ಅಂದ್ಕೊಂಡಿರೋ ಮಟ್ಟದ್ದು. ನೀವು ಬೇಕಾದ್ರೆ ಇನ್ನೊಂದು ಅನ್ಕೋಬೋದು, ಬೇಕಾದ್ರೆ ಇನ್ನೂ ನಾವು ತಪ್ಪು ಮಾಡ್ತಿರೋದೇನಪ್ಪ ಅಂತಂದರೆ, ಅಲಂಕಾರ ಮಾಡೋ ಒಂದು ಬರದಲ್ಲಿ ಕೈ ಕಾಲನ್ನೆಲ್ಲ ನಾವು ಇಟ್ಟು ಪೂಜೆ ಮಾಡ್ತಾ ಇದ್ದೇವೆ. ಅದು ಕೂಡ ಏನಾಗುತ್ತೆ, ಹಿಂದಿನ ಮನೆ ಈಗ ನಮ್ಮ ಹಿಂದೆ ಅಂತಂದ್ರೆ ನಮ್ಮ ತಾಯಿದ್ದೇ ತಗೊಳ್ಳಿ, ಎಲ್ಲರ ಮನೇಲೂ ಅಷ್ಟೇ. ಅವಾಗೆಲ್ಲ ಎಲ್ಲಿತ್ತು, ಅವೆಲ್ಲ ಏನು ಇರಲೇ ಇಲ್ಲ. ಸೀರೆ ಉಡಿಸ್ತಾ ಇದ್ರು, ಪೂಜೆ ಮಾಡ್ತಾಯಿದ್ರು ಅಷ್ಟೇನೆ. ಹಂಗಾಗಿ ಈಗ ನಾವು ಎಲ್ಲದೂ ಕಲ್ತ್ಕೊಂಡ್ಬಿಟ್ಟಿದ್ದೀವಿ, ಅಲಂಕಾರ ಮಾಡೋದು ಪ್ರತಿಯೊಂದು ಕಲ್ತಿದ್ದೀವಿ. ಅದಕ್ಕೆ ನಿಮ್ಗೆ ಯಾವುದೇ ರೀತಿಯ ಗೊಂದಲ ಬೇಡ. ನಿಮ್ಗೆ ಏನು ಅನಿಸುತ್ತೋ ಆ ಥರ ನೀವು ಪೂಜೆ ಮಾಡ್ಕೊಳ್ಳಿ. ಲಕ್ಷ್ಮೀ ಪೂಜೆ ನೀವು ಎಷ್ಟು ಖುಷಿ ಆಗ್ತಿರೋ, ನಿಮ್ಗೆ ಇಷ್ಟು ಪೂಜೆ ಮಾಡಿದ್ರೆ ನನಗೆ ಇಷ್ಟು ಖುಷಿ ಆಗುತ್ತಪ್ಪ, ನಾನು ಮಾಡಬೇಕು ಅಂದರೆ ನಿಮ್ಮ ಖುಷಿ ಯಾವುದು ಕೂಡ ನೀವು ಗಮನಿಸಲೇಬೇಡಿ. ಆ ಕೋಲ್, ಯಾರೋ ಒಬ್ರು ಮೆಸೇಜ್ ಕೂಡ ಮಾಡಿದ್ರು, ಮೇಡಮ್ ಕೋಲ್ ಕಟ್ಟಬಾರ್ದಂತೆ ಅಂತೇಳಿ. ಕೋಲ್ ಕಟ್ಟದೇ ಸೀರೆ ಯಾವ ಥರ ಉಡಿಸ್ತಾರೆ ಅಲ್ವಾ? ನಾನು ಅದನ್ನೇ ಕೇಳೋದು, ಯಾವುದು ನಿಮ್ಮ ಮನಸ್ಸಲ್ಲಿ ಗೊಂದಲ ಇಟ್ಕೋಬೇಡಿ. ನಿಮ್ಮ ಖುಷಿ, ನಿಮ್ಮದು ಆಡಂಬರ, ನಿಮ್ಮ ಜೀವನ. ಹಾಗಾಗಿ ಯಾರು ಏನೋ ಹೇಳಿದ್ರು ಅಥವಾ ಅಕ್ಕಪಕ್ಕದವ್ರು ಬಂದು, ಅಯ್ಯೋ ಹಿಂಗೆ ಮಾಡಬಾರ್ದಪ್ಪ, ಹಂಗೆ ಮಾಡಬಾರ್ದಪ್ಪ, ಈ ಥರ ನೀವು ತಪ್ಪು ಮಾಡ್ತಾಯಿದ್ರಿ, ಈ ಪ್ರಸಾದ ಇಡಬಾರ್ದು, ನೀವು ಈ ಥರ ತಪ್ಪು ಮಾಡ್ತಾಯಿದ್ರಿ, ಇವೆಲ್ಲ ಗಮನದಲ್ಲಿ ಇಟ್ಕೊಳ್ಳೋಕ್ಕೆ ಹೋಗ್ಬೇಡಿ. ಕೆಲವೊಬ್ರು ಕೆಡ್ಸೋಕ್ಕೂ ಹೇಳ್ತಾರೆ, ಕೆಲವೊಬ್ರು ಮೂಢನಂಬಿಕೆಯಲ್ಲೂ ಹೇಳ್ತಾರೆ. ಹಾಗಾಗಿ ನಮ್ಮ ನಂಬಿಕೆ, ನಮ್ಮ ಪೂಜೆ, ನಮ್ಮ ದೇವರು ಅಷ್ಟೇ ನಾನು ಹೇಳೋದು. ನೀವು ಆ ತಲೆನೇ ಕೆಡಿಸ್ಕೋಬೇಡಿ. ನಿಮ್ಗೆ ಯಾವ ರೀತಿ ಖುಷಿ ಸಿಗುತ್ತೋ ಅದೇ ಎಲ್ಲ ರೀತಿಯಲ್ಲೂ ನೀವು ಪೂಜೆ ಮಾಡ್ಕೋಬೋದು. ಹಾಗೆ ಮತ್ತೊಂದು ಪ್ರಶ್ನೆ ಏನಪ್ಪ ಅಂತಂದರೆ, ನಾನು ಬಾಣಂತಿ ಇದ್ದೀನಿ, ಹಾಗಾಗಿ ನಮ್ಮ ತಾಯಿ ಮನೇಲಿರೋದ್ರಿಂದ ನಾನು ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಏನಾದ್ರೂ ತೊಂದರೆನಾ ಅಂತ. ಅಂದರೆ ತೊಂದರೆ ಮೀನ್ಸ್, ಈಗ ನಾವು ಗಂಡನ ಮನೆಗಿಂದ ಪೂಜೆ ಮಾಡಿದ್ರೆ ಏನಕ್ಕೆ ಮಾಡ್ತೀವಿ, ಲಕ್ಷ್ಮಿ ಅದೃಷ್ಟ ನಮಗೆ ಹೆಚ್ಚಾಗಲಿ, ಸಂಪತ್ತು ಹೆಚ್ಚಾಗಲಿ ಅಂತ. ಅದೇ ತಾಯಿ ಮನೆ ಮಾಡಿದ ತಕ್ಷಣ ನಮಗೆ ಕಡಿಮೆ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇರ್ಬೋದು. ಅಥವಾ ನಾನು ಹೇಳೋದೇನಂತಂದ್ರೆ ಅವೆಲ್ಲ ಏನೂ ಇಲ್ಲ. ತಾಯಿ ಮನೆಯದು ಬೇರೆ, ಅವ್ರಿಗೂ ಒಳ್ಳೇದಾಗಬೇಕು, ನೀವು ಹೋಗೋ ಮನೆಗೂ ಒಳ್ಳೇದಾಗಬೇಕು. ಖುಷಿಯಾಗಿಯೇ ನೀವು ನಿಮ್ಮ ಮನೆಯಲ್ಲಿ, ನಿಮ್ಮ ತಾಯಿ ಮನೆಯಲ್ಲಿ ನೀವು ಲಕ್ಷ್ಮಿಯನ್ನು ಕೂರಿಸಿ ಪೂಜೆಯನ್ನು ಮಾಡಬಹುದು. ಇನ್ನು ಲಕ್ಷ್ಮೀ ಅಮ್ಮನವ್ರಿಗೆ ಪ್ರಿಯವಾದ ವಸ್ತುಗಳನ್ನು ನೀವು ಪ್ರತಿ ವರ್ಷವೂ ಹೊಸದೇ ತರಬೇಕು ಆ ಥರ ಏನಿಲ್ಲ. ಹಾಳಾಗಿರುವಂಥ ವಸ್ತುಗಳನ್ನು ಮಾತ್ರ ನೀವು ನೀರಿಗೆ ವಿಸರ್ಜನೆ ಮಾಡಿ ಅಥವಾ ನಿಮ್ಮ ಪಾಟಿನಲ್ಲಿ ಹಾಕ್ಕೊಂಡು ಅದನ್ನು ಮಾತ್ರ ನೀವು ಹೊಸದಾಗಿ ತೆಗೆದುಕೊಂಡು ಬನ್ನಿ. ಈಗಿರುವಂಥ ವಸ್ತುವನ್ನೇ ನಾವು ನೀಟಾಗಿ ಶುದ್ಧಿ ಮಾಡಿ ಅದನ್ನೇ ಉಪಯೋಗಿಸ್ಕೋಬೋದು. ಮತ್ತೆ ತರಬೇಕು ಆ ಥರ ಏನು ಇರೋದಿಲ್ಲ. ಈಗ ವರಮಹಾಲಕ್ಷ್ಮಿ ಹಬ್ಬವನ್ನು 1 ವರ್ಷ ಮಾಡಿದರೆ ಪ್ರತಿ ವರ್ಷವೂ ಮಾಡಬೇಕಾ ಅಂತ ಒಬ್ರು ಕೇಳಿದ್ದೀರಿ. ಲಕ್ಷ್ಮೀ ಪೂಜೆ ಅಲ್ವಾ, ಮಾಡಿದ್ರೆ ತಪ್ಪೇನಿಲ್ಲ, ಮಾಡಿ. ನಿಮಗೆ ಈ ಥರ ವರಮಹಾಲಕ್ಷ್ಮಿ ಹಬ್ಬದ ಥರ ತುಂಬ ಜೋರಾಗೆ ಮಾಡಬೇಕು ಆ ಥರ ಇಲ್ಲ. ಈಗಾಗಲೇ ಹೇಳಿದ್ನಲ್ಲ, ತುಂಬ ಸರಳವಾಗಿ ಸಹ ಮಾಡ್ಬೋದು. ಹಾಗಾಗಿ ನೀವು ಈಗ ಹಬ್ಬ ಮಾಡದೆ ಹೋದರೂ ಕೂಡ ಪ್ರತಿನಿತ್ಯನೂ ಕೂಡ ನೀವು ಯಾವ ರೀತಿ ಪೂಜೆ ಮಾಡ್ತೀರಾ ಆ ಥರನೆಲ್ಲ ಮಾಡ್ತೀರಲ್ವ, ಅದೇ ವರಮಹಾಲಕ್ಷ್ಮಿ ಪೂಜೆ ಅಂದ್ಕೊಂಡು ಮಾಡಿ. ಹಾಗಾಗಿ ಬಿಡೋದಕ್ಕೆ ಹೋಗಬೇಡಿ. ಕೊನೆ ಪಕ್ಷ ಒಂದು 5 ವರ್ಷ 3 ವರ್ಷನಾದ್ರೂ ನಾವು ಕಂಟಿನ್ಯೂ ಮಾಡಲೇಬೇಕಾಗುತ್ತದೆ. ವರಮಹಾಲಕ್ಷ್ಮಿ ಹಬ್ಬವನ್ನು ಎಷ್ಟು ಸಾಧ್ಯನೋ ಅಷ್ಟು ನೀವು ಆಚರಣೆ ಮಾಡಿ.
ಹಾಗೆ ಮತ್ತೊಬ್ಬರು ಕೇಳಿದ್ದೀರಿ, ಮೇಡಮ್ ನೀವು ವಾಯುಭಾಗಿಣ ಅಂತ ಹೇಳಿದ್ದೀರಿ, ಹಾಗಾದರೆ ಅಮ್ಮನವ್ರಿಗೆ ಮಡ್ಲಕ್ಕೆ ಇಡಬಾರ್ದು ಅಂತೇಳಿ. ಎರಡೂ ಒಂದೇ ಆಗಿರ್ತದೆ. ಹಾಗೆ ಮತ್ತೊಬ್ಬರು ಕೇಳಿದ್ದೀರಿ, ಅವತ್ತೇ ಕೊಟ್ಟರೆ ಲಕ್ಷ್ಮಿ ನಮ್ಮ ಮನೆಯಿಂದ ಹೋದಂಗಲ್ವಾ ಅಂತ ಕೇಳಿದ್ದೀರಿ. ಖಂಡಿತ ಇಲ್ಲ, ಅವತ್ತಿನ ದಿವಸ ಕೊಟ್ಟರೆ ತುಂಬಾ ಒಳ್ಳೆಯದು. ಒಂದು ಪಕ್ಷ ನಿಮ್ಗೆ ಅವತ್ತು ಕೊಡೋದಕ್ಕಾಗದೆ ಹೋದಾಗ, ಯಾಕಂದರೆ ಹಬ್ಬದ ಬ್ಯುಸಿ ಅಲ್ವಾ, ಬೆಳಗ್ಗೆಯಿಂದ ರಾತ್ರಿ ತನಕ ಅದೇ ಆಗಿಬಿಟ್ಟಿರುತ್ತೆ. ಹಾಗಾಗಿ ಕೊಡೋದಕ್ಕಾಗದೆ ಹೋದಾಗ ನೆಕ್ಸ್ಟ್ ಡೇ ಶನಿವಾರ ಬೆಳಗ್ಗೆನೂ ಸಹ ನೀವು ಕೊಡಬಹುದು. ಹಾಗೆಯೇ ಎಷ್ಟು ಜನ ಮನೆಗೆ ಬಂದಂಥವ್ರಿಗೆ ಕುಂಕುಮ ಕೊಡಬೇಕು ಅಂತ ನೀವು ಕೇಳಿದ್ದೀರಿ. ನಿಮಗೆ ಅದು ಚಾಯ್ಸ್ ಇರುತ್ತೆ. ಯಾಕಂದರೆ ನೀವು ಎಷ್ಟು ಜನ ನೈಬರ್ಸ್ನ, ನಿಮ್ಮ ಫ್ರೆಂಡ್ಸ್ ಎಷ್ಟು ಜನ ಇರ್ತಾರೆ, ಯಾವ ಥರ ಅಂತೇಳಿ ಕೊನೆ ಪಕ್ಷ ಒಂದು ಒಬ್ಬರಿಗೆ 3 ಜನಕ್ಕೆ 5 ಜನಕ್ಕಾದರೂ ಲೆಕ್ಕ ತೆಗೆದುಕೊಳ್ಳಿ. ಅದಕ್ಕಿಂತ ಹೆಚ್ಚು ಕೊಟ್ಟರು ಒಳ್ಳೆಯದೇ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ನೀವು ಕೊಡ್ಬೋದು. ಆಮೇಲೆ ಕುಂಕುಮ ಕೊಡೋದು ಕೂಡ ಹೀಗೆ ಕೊಡಬೇಕು ಹಾಗೆ ಕೊಡಬೇಕು ಆ ಥರನೂ ಏನಿಲ್ಲ. ನೀವೇನೂ ಕೊಡದೆ ಹೋದ್ರೂ ಪರವಾಗಿಲ್ಲ. ಎಲೆ ಅಡಿಕೆ, ಒಂದು ಬಾಳೆಹಣ್ಣು, ಒಂದು ದಕ್ಷಿಣೆ, ಅರಿಶಿನ ಕುಂಕುಮ ಇಷ್ಟು ಕೊಟ್ಟರೂ ಸಾಕು. ಅದು ಕೂಡ ನಮಗೆ ಲಕ್ಷ್ಮಿಗೆ ನಾವು ಒಂದು ನಮ್ಮ ಮನೆಗೆ ಯಾರು ಬರ್ತಾರೋ ಅವ್ರಿಗೆ ನಾವು ಕುಂಕುಮ ಕೊಟ್ಟಾಗೆ ಆಗುತ್ತದೆ. ನೀವೇನಾದ್ರು ಗಿಫ್ಟ್ ಕೊಟ್ರೇ ಕೊಡಬೇಕು ಆ ಥರ ಏನಿಲ್ಲ, ನಿಮ್ಮ ಆಯ್ಕೆ ಆಗಿರುತ್ತೆ ಅಷ್ಟೇ. ಹಾಗೆ ನೋಡಿ, ಒಬ್ರು ಕೇಳಿದ್ದೀರಿ, ಈಗ 16 ಎಳೆ ಅಂದರೆ ಯಾವ ಥರ ಮೇಡಮ್ ಗೆಜ್ಜೆ ವಸ್ತ್ರ ಅಂತ ಕೇಳಿದ್ದೀರಿ. ನಿಮಗೆ ಗೊಂದಲ ಬೇಡ. ಯಾವ ಥರ ಅಂದರೆ, ಈಗ 1 ಎಳೆ ಅಂದರೆ ಎಡಭಾಗದಿಂದ ಬಲಭಾಗಕ್ಕೆ ಬಂದರೆ ಅದು 1 ಎಳೆ ಅಲ್ವಾ, ಅದೇ ಥರನೇ 16 ಎಳೆ ತೆಗೆದುಕೋಬೇಕು. ನಿಮಗೆ ಇದು ಸರಳವಾಗಿ ಹೇಳಿದ್ದೀನಿ, ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೊಬ್ಬರು ಮೆಸೇಜ್ ಹಾಕಿದ್ದೀರಿ, ನಾವು ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಪೂಜೆ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡಿರ್ತೀವಿ, ಅದು ತಪ್ಪಾ ಅಂತ ಕೇಳಿದ್ದೀರಿ. ಅದು ತಪ್ಪು ಅಂತೇನು ಹೇಳೋಕ್ಕಾಗಲ್ಲ. ಯಾಕಂತಂದರೆ ಈ ವರಮಹಾಲಕ್ಷ್ಮಿ ಹಬ್ಬ ನಾವು ಆಚರಣೆ ಮಾಡೋದೇ ರಾತ್ರಿಯಿಂದನೇ ಪ್ರಾರಂಭ ಮಾಡಿಬಿಟ್ಟಿರ್ತೀವಿ. ಹಿಂದಿನ ದಿವಸ ಸಿಕ್ಕಾಪಟ್ಟೆ ನಾವು ಎಲ್ಲ ರೆಡಿ ಮಾಡ್ಕೊಳ್ತಾ ಇರ್ತೇವೆ. ಎಷ್ಟೇ ರೆಡಿ ಮಾಡಿದ್ರೂ ಕೂಡ ಏನಾರ ಒಂದು ಕಡಿಮೆ ಆಗೇ ಆಗಿರುತ್ತೆ. ಹಾಗಾಗಿ ಬೆಳಗ್ಗೆ ತುಂಬ ಸುಸ್ತಾಗಿರ್ತೀರಿ, ಸ್ವಲ್ಪ ಟಯರ್ಡ್ ಆದಾಗ ಸ್ವಲ್ಪ ಮಲ್ಕೊಳ್ಳೋದು ತಪ್ಪೇನಿಲ್ಲ. ಆದರೆ ಪದ್ಧತಿ ಇರೋದು ಮಲ್ಗಬಾರ್ದು ಅಂತೇಳಿ. ಆದರೆ ಸುಸ್ತಾದಾಗ ಮಲ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ, ಮಲ್ಕೊಳ್ಳಿ, ತೊಂದರೆ ಇಲ್ಲ. ಹಾಗೆ ಮತ್ತೊಬ್ಬರ ಪ್ರಶ್ನೆ ಏನಪ್ಪ ಅಂತಂದರೆ, ನಾವು ಅಮ್ಮನವ್ರನ್ನ, ಲಕ್ಷ್ಮೀ ಅಮ್ಮನವರು ವರಮಹಾಲಕ್ಷ್ಮಿಯಲ್ಲಿ ಹಾಲ್ನಲ್ಲಿ ಕೂರಿಸ್ತೇವೆ. ಹಾಗಾದರೆ ಗಣೇಶನ ಹಾಲ್ನಲ್ಲಿ ಇಡಬೇಕಾ ಅಥವಾ ದೇವರ ಮನೇಲಿ ಇಡಬೇಕಾ ಅಂತೇಳಿ. ಎರಡೂ ರೀತಿಯೂ ಮಾಡ್ಬೋದು, ತೊಂದರೆ ಇಲ್ಲ. ದೇವರ ಮನೆಯಲ್ಲೂ ಇಟ್ಟು ನೀವು ಪೂಜೆ ಮಾಡ್ಕೋಬೋದು, ಅಥವಾ ಲಕ್ಷ್ಮೀ ವಿಗ್ರಹ ಇಟ್ಟಿರ್ತೀವಲ್ಲ ಅದರ ಪಕ್ಕದಲ್ಲೂ ಕೂಡ ಗಣೇಶನ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ಲಕ್ಷ್ಮಿ ಅಂದರೆ ಲಕ್ಷ್ಮಿಗೆ ಗಣೇಶ ಅಂದರೆ ತುಂಬ ಪ್ರಿಯವಾದದ್ದು. ಹಂಗಾಗಿ ಇಬ್ಬರನ್ನೂ ಒಟ್ಟಿಗೆ ಇಟ್ಟು ನೀವು ಪೂಜೆ ಮಾಡ್ಬೋದು. ಇನ್ನು ದೇವರನ್ನು ಅಂದರೆ ಕಳಸವನ್ನು ಇಡುವಂಥ ಸಂದರ್ಭದಲ್ಲಿ ಯಾವ ದಿಕ್ಕಿನಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋದಾದರೆ, ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಇಡಬೇಕಾಗುತ್ತದೆ. ನೀವು ಸಹ ಏನಂತಂದರೆ ಇದ್ರಗಡೆ ಕೂತ್ಕೊಂಡು ಪೂಜೆ ಮಾಡಬಾರ್ದು, ಪಕ್ಕದಲ್ಲೇ ಕೂತ್ಕೋಬೇಕು. ಆ ಥರವಾಗಿ ನೀವು ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ವರಮಹಾಲಕ್ಷ್ಮಿ ಪುಸ್ತಕದಲ್ಲಿ ಎಲ್ಲವನ್ನೂ ಓದಬೇಕಾ ಅಂತ ಕೇಳಿದ್ದೀರಿ. ಎಲ್ಲವನ್ನು ಅನ್ನೋದಕ್ಕಿಂತ ಒಂದು ಬಾರಿ ಮಾತ್ರ ಪ್ರತಿಯೊಂದು ನೋಡ್ಕೊಳ್ಳಿ. ಅಂದರೆ ಯಾವ ಥರ ಪೂಜೆ ಮಾಡಬೇಕು, ಯಾವ ಥರ ಅಂತೇಳಿ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿರ್ತಾರಲ್ವ, ಅದು ನೋಡ್ಕೊಳ್ಳಿ. ಆದರೆ ಹಬ್ಬದ ದಿವಸ ನೀವೇನು ಮಾಡಬೇಕಂದ್ರೆ ಕಥೆಯನ್ನು ಮಾತ್ರ ಓದ್ಕೊಳ್ಳಿ, ಆಮೇಲೆ ಅಷ್ಟೋತ್ತರ ಮಾಡ್ಕೊಳ್ಳಿ. ಜೊತೆಯಲ್ಲಿ ಆ ವರಮಹಾಲಕ್ಷ್ಮಿ ಪುಸ್ತಕದ ಕೊನೆಯ ಭಾಗದಲ್ಲಿ ಲಕ್ಷ್ಮೀ ಸ್ತೋತ್ರ ಅಂತ ಇದೆ, ಅದನ್ನು ಸಹ ನೀವು ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಅದು ಬಿಟ್ಟರೆ ಅದ್ರ ನಂತರದಲ್ಲಿ ಕನಕದಾರ ಸ್ತೋತ್ರ, ಶ್ರೀ ಸೂಕ್ತ, ಲಲಿತಾ ಸಹಸ್ರನಾಮ ಇವೆಲ್ಲವನ್ನು ಕೂಡ ನೀವು ಆ ಒಂದು ಸಂಜೆಯ ಸಮಯದಲ್ಲಿ ಹೇಳ್ಕೊಂಡ್ರೆ ಒಳ್ಳೆಯದು. ಅಥವಾ ನಿಮಗೆ ಅವತ್ತಿನ ದಿವಸ ಸಂಪೂರ್ಣವಾಗಿ ಹೇಳ್ಕೊಳ್ಳೋದಕ್ಕೆ ಟೈಮೇ ಆಗಲ್ಲಪ್ಪ, ಗಡಿಬಿಡಿ ಆಗುತ್ತೆ ಅಂತಂದರೆ ನೀವು ಕೆಲಸ ಮಾಡ್ತಾನೆ, ಅಡುಗೆ ಮಾಡ್ತಾನೆ, ಪೂಜೆ ಮಾಡ್ಕೊತಾನೆ ಆಡಿಯೋ ಹಾಕೊಂಬಿಡಿ. ಆಡಿಯೋ ಹಾಕೊಂಡಾಗ ಎರಡೂ ಕೂಡ ಒಟ್ಟಿಗೆ ಆಗುತ್ತೆ, ಕೇಳಿಸ್ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ಗಡಿಬಿಡಿಯಲ್ಲಿ ನಾವು ತಪ್ಪಾಗಿ ಓದೋದಕ್ಕಿಂತ ಕಿವಿಯಿಂದ ಕೇಳಿಸ್ಕೊಳ್ಳೋದೇ ಒಳ್ಳೆಯದಲ್ವ, ಆ ರೀತಿ ಮಾಡಿ ಅಷ್ಟೇ. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಏನೆಲ್ಲ ಪ್ರಶ್ನೆ ಕೇಳಿದ್ದೀರಿ ಎಲ್ಲದಕ್ಕೂ ಕೂಡ ಸಂಪೂರ್ಣವಾಗಿ ಉತ್ತರ ಕೊಟ್ಟಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ. 2 ಕಳಸ ಇಡಬಾರ್ದು, 3 ಕಳಸ ಇಡಬಾರ್ದು ಅಂತೆಲ್ಲ ಕೇಳಿದ್ದೀರಿ. ಆದರೆ 3 ಕಳಸ ಇಡಬಾರ್ದು ಅಂದರೆ ಯಾವ ಥರ ಅಂತ ಅಂದರೆ, ದೇವರ ಮನೆಯಲ್ಲಿ ಒಂದು, ಮತ್ತು ವೈಭವ ಲಕ್ಷ್ಮಿಗೆ ಬೇರೆ, ಮತ್ತು ಇದು ವರಮಹಾಲಕ್ಷ್ಮಿಗೆ ಬೇರೆ, ಈ ಥರ ಕಳಸ ಇಡೋದಕ್ಕೆ ಹೋಗಬೇಡಿ. ದಿನನಿತ್ಯ ಇಡುವ ಕಳಸ ಅದು ಅಲ್ಲೇ ಇರಬೇಕು. ಯಾಕಂದರೆ ನಾವು ಮೊದಲು ನಮ್ಮ ಮನೆ ದೇವರಿಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ಹಾಗಾಗಿ ನಾವು ನಿಮ್ಮ ಕುಲದೇವರು, ಮನೆ ದೇವ್ರದ್ದು ಏನು ಕಳಸ ಅಂತ ಇಟ್ಟಿರ್ತೀರೋ ಅದು ಹಾಗೇ ಇರಬೇಕು. ಅವತ್ತಿಂದ ಅದು ಶುಕ್ರವಾರ ಆಗಿರೋದ್ರಿಂದ ಆ ಪೂಜೆ ಮಾಡ್ಕೊಂಡಿರಬೇಕು. ನಂತರದಲ್ಲಿ ವರಮಹಾಲಕ್ಷ್ಮಿ ಏನು ಕಳಸ ಇಡ್ತೀರೋ ಅಲ್ಲೇ ನೀವು ಸಂಪತ್ ಗೌರಿ, ವೈಭವ ಲಕ್ಷ್ಮಿ ಎಲ್ಲವನ್ನು ಒಟ್ಟಿಗೆ ಮಾಡ್ಬೋದು. ಇವತ್ತಿನ ಒಂದು ವಿಡಿಯೋ ತುಂಬ ವಿಚಾರಗಳು ನಾನು ತಿಳಿಸ್ಕೊಟ್ಟಿದ್ದೇನೆ. ಆಗೂ ನಾನು ನಿಮಗೆ ಮತ್ತೊಮ್ಮೆ ವಿಚಾರಗಳು ತಿಳಿಸೋದು ಏನಪ್ಪ ಅಂತಂದರೆ, ಆದಷ್ಟು ನೀವು ಸೀರೆ ಉಡಿಸಿರ್ತೀರಿ, ಗಡಿಬಿಡಿ ಮಾಡ್ಕೋಬೇಡಿ. ಊದಿನ ಕಡ್ಡಿ ಬೆಳಗ್ತಾ ಇರ್ತೀರಿ, ಆ ಕಿಡಿ ಬೀಳ್ಬೋದು ಸೀರೆ ಮೇಲೆ, ಸ್ವಲ್ಪ ದೂರದಲ್ಲಿ ನಿಂತ್ಕೊಳ್ಳಿ. ಆಮೇಲೆ ಧೂಪ ಹಾಕ್ತಾ ಇರ್ತೀರಿ, ಧೂಪನೂ ಪಕ್ಕದಲ್ಲಿ ಸ್ವಲ್ಪ ದೂರ ಇಡಿ. ದೀಪ ಹಚ್ಚಿದಾಗ ಸ್ವಲ್ಪ ಡಿಸ್ಟೆನ್ಸ್
ನೀಟ್ನೆಸ್ ಕಾಪಾಡ್ಕೊಳ್ಳಿ. ಅಂತಂದರೆ ಸೀರೆ ಮಧ್ಯದಲ್ಲಿ ನಾವು ಸೀರೆ ಪಕ್ಕನೇ ಇಟ್ಬಿಟ್ಟಿರ್ತೀವಲ್ಲ, ಸ್ವಲ್ಪ ದೂರದಲ್ಲಿ ಇಟ್ಟಿರಿ. ಈಗ ಅಖಂಡ ದೀಪ ನಾವು ಏನು ಮಾಡ್ತೀವೋ ಅದನ್ನ ಸ್ವಲ್ಪ ಕೆಳಭಾಗದಲ್ಲಿ ಇಟ್ಕೊಳ್ಳಿ. ಈ ಥರ ಸ್ವಲ್ಪ ಗಮನದಲ್ಲಿಟ್ಟು ನಾವು ಪೂಜೆ ಮಾಡ್ಕೊಳ್ಳಿ. ನಾವು ಬರೀ ಅಲಂಕಾರ ಮಾಡೋದಕ್ಕೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡೋದಲ್ಲ, ಮನೇಲಿ ನಾವು ಮಾಡುವಂಥ ಪೂಜೆನೂ ಪಾಯಿಂಟು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತದೆ. ಆಮೇಲೆ ಏನಂತಂದರೆ ಹಿಂದಿನ ದಿವಸವೇ ನಾನು ಹೇಳಿದ್ನಲ್ಲ, ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಅದೇನಾಗುತ್ತೆ ಅಂದರೆ ಹಬ್ಬದ ದಿವಸ ನೀವು ಎಲ್ಲ ಸಿದ್ಧತೆ ಮಾಡ್ಕೊಳ್ತೀನಿ ಅಂತಂದರೆ ಚೆಲ್ಲುವಂಥದ್ದು ಇರುತ್ತೆ. ಎಷ್ಟೊಂದು ಜನ ನನಗೆ ಲಾಸ್ಟ್ ಎಲ್ಲ ಮೆಸೇಜ್ ಮಾಡಿದ್ದೀರಿ, ಮೇಡಮ್ ನಾನು ಸಿದ್ಧತೆ ಮಾಡ್ಕೊಳ್ತಿದ್ವಿ, ಕುಂಕುಮ ಚೆಲ್ಲೋಯ್ತು, ಅಕ್ಷತೆ ಕೆಳಗೆ ಬಿತ್ತು, ಹೂವು ದೀಪದ ಮೇಲೆ ಬಿದ್ದು ಹೂವೆಲ್ಲ ಇದು ದೀಪ ಹಾರೋಯ್ತು, ಆಮೇಲೆ ಸೀರೆ ಸುಟ್ಟೋಯ್ತು, ಈ ಥರ ಎಲ್ಲ ಕೇಳಿದ್ದೀರಿ. ಅದಕ್ಕೆ ನಾನು ಈ ಬಾರಿ ನಿಮಗೆ ನಾನು ಅಂದರೆ ಪ್ರೀತಿಯಿಂದ ಸಲಹೆ ಕೊಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಯಾಕಂದರೆ ಎಲ್ಲದೂ ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು. ಈ ವರಮಹಾಲಕ್ಷ್ಮಿಗೆ ಅಂತಂದರೆ ತುಂಬಾ ಗ್ರ್ಯಾಂಡ್ ಆಗಿರೋಂಥ ಸೀರೆನೇ ತಂದಿರ್ತೀರಿ. ಹಾಗಾಗಿ ಗಮನದಲ್ಲಿ ಇಟ್ಕೊಂಡು ನಾವು ಪೂಜೆನೂ ಚೆನ್ನಾಗಾಗಬೇಕು, ಮನಸ್ಸಿಗೂ ಸಂತೋಷ ಆಗಬೇಕು. ಈಗ ನಾನು ಏನು ಹೇಳಿದ್ದೀನೋ ಅದರಲ್ಲಿ ಒಂದು ನಡೆದ್ರೂ ಕೂಡ ನಿಮಗೆ ಏನು ಅನಿಸುತ್ತೆ ಅಂದರೆ, ಇವತ್ತೇನೋ ಅದು ಅಪಶಕುನ ಆಯ್ತೇನೋ, ಸೀರೆ ಸುಟ್ಟೋಯ್ತು ಅದು ಅಪಶಕುನ, ಅರಿಶಿನ ಕುಂಕುಮ ಬಿತ್ತು ಅಪಶಕುನ, ದೀಪ ಹಾರೋಯ್ತು ಅಪಶಕುನ, ಇವೆಲ್ಲ ಮನಸ್ಸಲ್ಲಿ ಕೂತ್ಕೊಂಡ್ಬಿಡುತ್ತೆ. ಹಾಗಾಗಿ ಅವು ಯಾವೂ ಆಗಬಾರ್ದಂದ್ರೆ ನಾವೇ ಗಮನದಲ್ಲಿ ಇಟ್ಕೊಂಡಾಗ ಖಂಡಿತ ಅವು ಯಾವೂ ನಡೆಯೋದಿಲ್ಲ. ಇಡೀ ದಿವಸ ಖುಷಿಯಾಗೆ ನಾವು ಹಬ್ಬ ಮಾಡ್ತೀವಿ, ಎಲ್ಲದೂ ಕೂಡ ಒಳ್ಳೆಯದಾಗುತ್ತೆ. ಯಾವುದೂ ಕೂಡ ಯಾರು ಏನೋ ಹೇಳಿದ್ರು ಅಂತ ಯಾವುದನ್ನು ಕೂಡ ತಲೆಯಲ್ಲಿ ಇಟ್ಕೋಬೇಡಿ, ಯಾವ್ದು ಕಡೆನೂ ಗಮನ ಕೊಡಬೇಡಿ. ನೀವು ಯಾವ ರೀತಿ ಪ್ರತಿ ವರ್ಷ ಆಚರಣೆ ಮಾಡ್ತಿದ್ರೋ ಹಾಗೆ ಈ ವರ್ಷವೂ ಕೂಡ ಇನ್ನೂ ಹೆಚ್ಚೆಚ್ಚು ಅಲಂಕಾರ ಮಾಡಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಎಲ್ಲವನ್ನೂ ಮಾಡಿ ನಿಮ್ಮ ಖುಷಿಯಾಗಿ ಹಬ್ಬ ಆಚರಣೆ ಮಾಡಿ. ಎಷ್ಟು ನೀವು ಖುಷಿಯಾಗಿರ್ತೀರೋ ನಿಮ್ಮ ಮನೆಗೂ ಕೂಡ ಲಕ್ಷ್ಮಿ ಅನುಗ್ರಹ ಅಷ್ಟೇ ಹೆಚ್ಚಾಗುತ್ತೆ. ಹಾಗೆ ಇವತ್ತಿನ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಿಮಗೆ ಏನು ಅನಿಸುತ್ತೋ ಹಾಗೆ ನನಗೆ ವಿಚಾರಗಳನ್ನು ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಸಹ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಹಾಗೆ ಇನ್ನೊಂದು ವಿಚಾರ ಹೇಳಬೇಕಾಗಿತ್ತು. ಮತ್ತೆ ನಾನು ಇವತ್ತಿನ ಮಧ್ಯಾಹ್ನದ ವೀಡಿಯೋದಲ್ಲಿ ಅಂದರೆ 2 ಗಂಟೆ 2:30 ಅಷ್ಟೊತ್ತಿಗೆ ನಿಮಗೆ ಅಖಂಡ ದೀಪಾರಾಧನೆ ಯಾವ ಥರ ಸಿದ್ಧತೆ ಮಾಡ್ಕೋಬೇಕು, ಅರ್ಚನೆ ಯಾವ ಥರ ಮಾಡ್ಕೋಬೇಕು, ಹಾಗೆಯೇ ಈಗ ಕಾಯಿ ಸಿದ್ಧತೆ ಮಾಡ್ಕೋಬೇಕಂದ್ರೆ ಕಾಯಿಗೆ ನಾವು ಯಾವ ರೀತಿ ಅರಿಶಿನ ಹಚ್ಚಬೇಕು, ಇನ್ನೂ ಸಾಕಷ್ಟು ವಿಚಾರಗಳನ್ನು ನಾನು ಏನೆಲ್ಲ ಬಿಟ್ಟಿರ್ತೀನೋ ಎಲ್ಲವನ್ನು ಕೂಡ ನಾನು ಇವತ್ತಿನ ಮಧ್ಯಾಹ್ನ ವೀಡಿಯೋದಲ್ಲೇ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ. ದಯವಿಟ್ಟು ಆ ಒಂದು ವೀಡಿಯೋವನ್ನು ನೋಡಿ ಯಾವುದೋ ಗೊಂದಲವಿಲ್ಲದೇ ಪೂಜೆ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹೆಚ್ಚೆಚ್ಚು ಸಂಪತ್ತನ್ನು ಕೊಡಲಿ. ನೀವೇನು ಅಂದ್ಕೊಂಡಿರ್ತೀರೋ ನಿಮ್ಮೆಲ್ಲ ಕೋರಿಕೆನೂ ಈಡೇರಲಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಅಮ್ಮನವರ ಅನುಗ್ರಹ ಹೆಚ್ಚಾಗಿ ಸಿಗಲಿ. ಅದರ ಜೊತೆಲಿ ಮತ್ತೊಂದು ವಿಚಾರ ತಿಳಿಸ್ಬೇಕಾಗಿತ್ತು. ನೀವು ಈಗ ಎಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ನಾನು ಈಗಾಗಲೇ ದಿಕ್ಕನ್ನು ಸಹ ತಿಳಿಸಿದ್ದೇನೆ. ಆ ಒಂದು ಜಾಗವನ್ನು ಶುದ್ಧಿ ಮಾಡಿಕೊಂಡು ಬೇಕಾದ್ರೆ ಇಂದಿನ ದಿವಸವೇ ನೀವು ರಂಗೋಲಿಯೆಲ್ಲ ಹಾಕಿ ಸಿದ್ಧತೆ ಮಾಡಿ ಇಟ್ಕೊಳ್ಳಿ. ಆದರೆ ಬೇರೆ ಏನನ್ನೂ ಮಾಡೋದಕ್ಕೆ ಹೋಗಬೇಡಿ. ಹಬ್ಬದ ದಿವಸವೇ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲೇ ನೀವು ಬೆಳಗ್ಗೆ ಶುಭ ಮುಹೂರ್ತದಲ್ಲೇ ಕಳಸ ಸ್ಥಾಪನೆ ಮಾಡಬೇಕಲ್ವ, ಆ ಒಂದು ಸಂದರ್ಭದಲ್ಲಿ ಬಾಳೆ ಎಲೆ ಮೇಲೆ ಅಕ್ಕಿಯನ್ನು ಹಾಕಿ ಅದರ ನಂತರದಲ್ಲಿ ಕಳಸವನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು. ಥ್ಯಾಂಕ್ ಯು.